ಓದಿದರು ಈಚಿದರು ಒಲೆಯುವುದಬೇ ಜೀವನ ಪೂರ್ತಿ ದುಡ್ದಿದ್ನೆಲ್ಲ ಮನೆಗೆ ಹಾಕಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿಸ್ಕೊಂಡು ಇರೋ 4-5 ಜನಕ್ಕೆ 4-5 ರೂಮ್ಗಳು, ಒಬ್ರೊಬ್ರು ಒಂದೊಂದು ರೂಮಲ್ಲಿ. ಯಾವಾಗೋ ಒಂದು ಸತಿ ಒಬ್ಬರು ಊಟಕ್ಕೆ ಬರ್ತಾರೆ, ಇನ್ಯಾವಾಗೋ ಇನ್ನೊಬ್ಬರು ಬರ್ತಾರೆ. ಇದು ಒಂದು ಕಡೆ ಜೀವನ. ಇನ್ನೊಂದು ಕಡೆ ಬೆಳಗಿಂದ ರಾತ್ರಿವರೆಗೂ ದುಡ್ದು ರಾತ್ರಿ ಹುಷಪ್ಪ ಅಂತ ಒಲೆ ಮೇಲೆ ಕುತ್ಕೊಂಡು ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಕುತ್ಕೊಂಡು ಒಲೆ ಮುಂದೆ ಊಟ ಮಾಡೋದು. ಇದೊಂದು ಕಡೆ ಜೀವನ. ಅವ್ರಿಗೆ ನಮ್ಮ ಜೀವನ ಚೆನ್ನಾಗಿ ಅನ್ಸುತ್ತೆ, ನಮಗೆ ಅವ್ರ ಜೀವನ ಚೆನ್ನಾಗಿ ಅನ್ಸುತ್ತೆ. ಇಷ್ಟೇ ಅಲ್ವಾ ಜೀವನ, ಏನಂತೀರಾ? ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಒಲೆ ತೋರಿಸ್ತಾ ಇದ್ದಾರೆ, ಬೇರೆ ಯಾರೋ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ. ಅವ್ರ ಹೆಸರು ಬಸಮ್ಮ ಅಂತ. ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು. ನನಗೆ ತುಂಬ ಹತ್ತಿರವಾದ ವೀಡಿಯೋ. ಮೊದಲನೇದಾಗಿ ಎಣ್ಗಾಯಿ ಬದನೆಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಣ್ಣೆ, ಬದನೆಕಾಯಿ, ಟೊಮೊಟೊ, ಖಾರದ ಪುಡಿ, ಉಪ್ಪು ಮತ್ತು ಹುಚ್ಚಳ ಪುಡಿ, ಶೇಂಗಾ ಪುಡಿ ಇಷ್ಟನ್ನು ಒಂದು ತಟ್ಟೆಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಹುಚ್ಚೆಳ್ಳು ಅಥವಾ ಕುಶಗ್ನಿ ಪುಡಿ ಅಂತೀವಿ, ಶೇಂಗಾ ಪುಡಿ, ಖಾರದ ಪುಡಿ ಎಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಗ್ರೇವಿ ಸ್ವಲ್ಪ ಕಡಿಮೆ ಬರುತ್ತೆ. ಪಕ್ಕ ಅವರು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಆ ಥರ ನಾನು ತೋರಿಸ್ತಾ ಇದ್ದೀನಿ. ಇದು ನಂದಲ್ಲ ರೆಸಿಪಿ, ಅವ್ರದ್ದೇ ರೆಸಿಪಿ. ಅವ್ರು ಹೆಂಗೆ ಹೇಳ್ತಾರೋ ಆ ಥರ ನಾನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಾಗಿತ್ತು. ಜಾಸ್ತಿ ಮಸಾಲೆ ಎಲ್ಲ ಏನೂ ಇರೋದಿಲ್ಲ. ಪಕ್ಕ ಈ ಉತ್ತರ ಕರ್ನಾಟಕ ಹೋಟೆಲ್ಗಳೆಲ್ಲ ಕೊಡ್ತಾರಲ್ಲ ಆ ಥರ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ ನೋಡಿ, ಇದಕ್ಕೆ ಬೇಕಾಗಿರೋ ಖಾರ ಇಷ್ಟೇ. ಸೊ ಇದನ್ನು ಕಟ್ ಮಾಡ್ಕೊಂಡಿರೋ ಬದನೆಕಾಯಲ್ಲಿ ತುಂಬ್ಕೋಬೇಕು. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಬದನೆಕಾಯಿನ ಆಲ್ರೆಡಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಲೆಂತಿ ಆಗುತ್ತಲ್ವ ವಿಡಿಯೋ, ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ. ಇವರು ಭಾಗ್ಯ ಅವ್ರ ಅಮ್ಮ, ಪಾಪ ಭಾಗ್ಯವರೇ ನಮ್ಮದೆಲ್ಲ ಶೂಟ್ ಮಾಡ್ತಾಯಿದ್ರು. ಅವ್ರ ಮಗ ಅದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಬರ್ಡೇ ಇತ್ತಲ್ಲ ಒಂದು, ಅದನ್ನು ಕೂಡ ನಾನು ಲಾಗ್ ಮಾಡಿ ಹಾಕಿದ್ದೆ. ಸೊ ಇವಾಗ ಬದನೆಕಾಯಿಗೆಲ್ಲ ತುಂಬ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇತ್ತು ಅಲ್ಲಿ ಕುತ್ಕೊಂಡು. ಆ ಒಲೆ ಘಮ, ಅದೊಂಥರ ಘಮ ಘಮ ಸ್ಮೆಲ್, ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಬದನೆಕಾಯಿಗಳಿಗೆಲ್ಲ ತುಂಬಿಕೊಂಡು ಇಟ್ಕೊಂಡಿದ್ದಾಯಿತು. ಇವಾಗ ಒಲೆ ಮೇಲೆ ಬಾಣಲಿ ಇಡ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಒಂಥರ ಎಷ್ಟೋ ದುಡ್ಡು ಕೊಟ್ಟರು ಈ ಎಕ್ಸ್ಪೀರಿಯನ್ಸ್ನೆಲ್ಲ ಮಾಡೋದು ಕಷ್ಟ. ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ನಂಗೆ ಸಿಗ್ತಲ್ಲ ಅನ್ನೋದೇ ನಂಗೆ ತುಂಬಾ ಖುಷಿ ಅಂತ ಹೇಳ್ಬೋದು. ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಕಲ್ಲಲ್ಲಿ ಜಜ್ಕೊಂಡು ಹಾಕ್ಕೊಂಡಿರುವಂಥದ್ದು. ನೋಡ್ತಾ ಇರ್ಬೋದು ನೀವು, ಒಲೆಯಲ್ಲಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಒಲೆ ಅಂತಂದ್ಬಿಟ್ಟು. ಪಾಪ ಸೌದೆ ಎಲ್ಲ ಮುಂಚೆನೇ ಎತ್ತಿಟ್ಕೊಂಡಿದ್ರು. ಸೊ ಇವಾಗ ಬೆಳ್ಳುಳ್ಳಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಂಗೆ ಅದಕ್ಕೆ ಇವಾಗ ನಾವು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ರೆಸಿಪಿ. ಪಕ್ಕ ಉತ್ತರ ಕರ್ನಾಟಕ ಮನೆಗಳಲ್ಲಿ ಮಾಡೋ ಥರನೇ ಇರುತ್ತೆ. ಮತ್ತು ಉತ್ತರ ಕರ್ನಾಟಕ ಹೋಟೆಲ್ಗಳಲ್ಲೂ ನೀವು ನೋಡಿರ್ಬೋದು, ಸೇಮ್ ಇದೇ ರೆಸಿಪಿನೇ ಅವರು ಕೂಡ ಮಾಡುವಂಥದ್ದು. ಒಂದ್ಸತಿ ಟ್ರೈ ಮಾಡಿ ನೀವು, ನೋಡಿ ನೀವು, ಖಂಡಿತ ಇಷ್ಟ ಆಗುತ್ತೆ. ಸೊ ಟೊಮೊಟೊ ಎಲ್ಲ ಫ್ರೈ ಆಗ್ತಿದ್ದಂಗೆ ಇವಾಗ ತುಂಬಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದನ್ನು ಹಾಕೋತಾ ಇದ್ದೀವಿ.
ಕೆಲವೊಂದು ವಿಷಯಗಳು ತುಂಬಾ ಒಂಥರ ಅದು ಏನು ಹೇಳ್ತಾರೆ, ಅದು ಯಾವುದಕ್ಕೂ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಲೆಯಲ್ಲಿ ಅಡುಗೆ ಮಾಡೋದು ನೀ ಇಷ್ಟೊಂದು ಇದು ಹೇಳ್ತಿದ್ದಾಳೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಚಿಕ್ಕ ಚಿಕ್ಕ ವಿಷಯನೂ ನಂಗೆ ತುಂಬಾ ಖುಷಿ ಕೊಡುತ್ತೆ. ನಾನು ಆವಾಗೇ ಹೇಳ್ದಂಗೆ ಅದು ಹೊಗೆದು ಘಾಟ್ ಬರ್ತಾಯಿತ್ತು, ಬಿಸಿ ಉರಿ ಬರ್ತಾಯಿತ್ತು. ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಯಿತು. ಅದಕ್ಕೆ ಹೇಳಿದ್ದು ನಾನು, ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಯಾವಾಗೂ ಈ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀವಿ. ನೋಡಿ ವೆದರ್ ಹೆಂಗಿದೆ ಹೊರಗೆ, ಫುಲ್ ಚಳಿ ಚಳಿ ಚಳಿ. ಅಲ್ಲಿ ಬದನೆಕಾಯಿ ಬೇಯೋಷ್ಟೊತ್ತಿಗೆ ನಿಮ್ಗೆ ಹೊರಗಡೆ ಒಂದು ವ್ಯೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಬೆಂದೋಗ್ಬಿಟ್ಟಿದೆ. ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಸೊ ಬದನೆಕಾಯಲ್ಲಿ ಮೇನ್ ಅದೇ, ಉಪ್ಪು ಹಾಕಿ ಬೇಯಿಸ್ಬಿಟ್ರೆ ಬೇಗ ಬೇಯ್ಕೊಬಿಡುತ್ತೆ. ನಾವು ಮಿಡಲಲ್ಲಿ ಹಾಕೋಕೆ ಹೋದರೆ ಬೇಯಲ್ಲ ಅದು. ಸೊ ನೋಡ್ತಾ ಇದ್ರೆ ಇವಾಗೂ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಆ ಒಲೆ ಮುಂದೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರು ಅವರು ಫಸ್ಟ್ ನಮಗೆ. ಅದನ್ನು ಮಾಡಿಕೊಂಡು ಬದನೆಕಾಯಿ ಪಲ್ಯ ತಿಂತಾಯಿದ್ರೆ ನಿಜವಾಗ್ಲೂ ಎಷ್ಟು, ನೀವು ಯಾವ 5 ಸ್ಟಾರ್ ಹೋಟೆಲ್ಗೆ ಹೋದ್ರೂ ನಾನು ಬರ್ಕೊಡ್ತೀನಿ, ಇಷ್ಟು ಖುಷಿ ಸಿಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನಿಸಿದ್ರೆ ಡೆಫಿನೆಟಾಗಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಇವಾಗ ರೊಟ್ಟಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಕಲಿಸ್ಕೊಳ್ಳೋದು ಅದೆಲ್ಲ ಅವರೇ ತೋರಿಸ್ಲಿ, ಅಂದರೆ ರೊಟ್ಟಿ ಮಾಡೋದು ಹೇಗೆ ಅಂತ ಅವರೇ ಪ್ರಾಪರಾಗಿ ತೋರಿಸ್ಲಿ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಜೋಳದ ಹಿಟ್ಟನ್ನ ಚೆನ್ನಾಗಿ ಜರಡಿ ಇಟ್ಕೊಂಡಿದ್ರು. ಅದಾದಮೇಲೆ ಚೆನ್ನಾಗಿ ಬಿಸಿ ನೀರು ಕಾಯಿಸ್ಕೊಂಡು ಮಧ್ಯೆ ಹಾಕ್ಕೊಂಡು, ನೋಡಿರ್ಬೋದು ನೀವು ಈ ವಿಡಿಯೋದಲ್ಲಿ, ಅದನ್ನು ಹಾಕಿ ಚೆನ್ನಾಗಿ ನಾದ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು. ಮೇನು ಇದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋದು. ಅದನ್ನು ಎಷ್ಟು ನಾವು ನಾದ್ಕೋತೀವೋ, ಮತ್ತು ಬಿಸಿನೀರು ಎಷ್ಟು ಬಿಸಿ ಇರುತ್ತೆ, ತುಂಬಾ ಕುದಿತಾನೂ ಇರಬಾರ್ದು, ತುಂಬ ಬೆಚ್ಚಗೂ ಇರಬಾರ್ದು, ಮೀಡಿಯಮ್ ಬಿಸಿ ಹಾಕೋಬೇಕು. ತುಂಬ ಬಿಸಿ ನೀರು ಹಾಕೊಂಡ್ಬಿಟ್ರೆ ರೊಟ್ಟಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇನ್ನು ತಣ್ಣಗಿರೋ ನೀರು ಹಾಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಎಲ್ಲ ಕಿತ್ತೋಗ್ತಾ ಇರುತ್ತೆ, ತಟ್ಟಕ್ಕೆ ಬರಲ್ಲ. ಸೊ ಹಂಗಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ಹಾಕಿ ನಾದ್ಕೋತಾ ಇದ್ದಾರೆ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಶುರು. ನೋಡಿ ಇವಾಗ ರೊಟ್ಟಿ ಟಪ್ಪ ಟಪ್ಪ ಅಂತ. ಯಾವ ಊರು ನಿಮ್ಮದು? ನಮ್ಮದು ರಾಯಚೂರು. ನಿಮ್ಮ ಹೆಸರು? ಬಸಮ್ಮ ಅಂತ. ರಾಯಚೂರು ಜಿಲ್ಲೆ, ದೇವದುರ್ಗ ತಾಲೂಕು. ನಮ್ದು ಅದ್ರ ಪಕ್ಕ ಜೋಳದ ಅಡಿಗೆ ಅಂತ, ಅದಕ್ಕೆ ಜೋಳದ ರೊಟ್ಟಿ ಮಾಡ್ತಾರೆ. ಎಷ್ಟು ಮಾಡ್ಬೋದು ನೀವು ಮ್ಯಾಕ್ಸಿಮಮ್ ಒಂದ್ ದಿವಸಕ್ಕೆ ರೊಟ್ಟಿನ ಬಡಿಬೋದು? ಆಗುತ್ತೆ. ಒಬ್ಬೊಬ್ರು ಎಷ್ಟೆಷ್ಟು ಮಾಡ್ತಾರ, ಫಾಸ್ಟ್ ಇರ್ತಾರ. ಅಲ್ಲ, ಕೆಪಾಸಿಟಿ ಎಷ್ಟು ಬಡಿಯಕ್ಕಾಗುತ್ತೆ ಅಂತ. ಒಂದಿನಕ್ಕೆ ನಾನು 300 ಬಡಿಬೋದು.
ನಾವು ಮಂಕೊಂಡೇ ಬಿಡ್ತೀವಲ್ಲ ಪಕ್ಕ. ಬೆಳಗ್ಗೆಯಿಂದ ಸಾಯಂಕಾಲವರೆಗಂದ್ರೂ ಮಾಡ್ಬೋದು 300-400. ನಾನು ಟ್ರೈ ಮಾಡಿಲ್ಲ. ಜೋಳದ ರೊಟ್ಟಿ ತಿಂದು ಬಡಿಯೋದು ಜೋಳದ ರೊಟ್ಟಿ ತಿಂದು ಇಷ್ಟು ಗಟ್ಟಿ ಇರೋದು. ಜೋಳದ ರೊಟ್ಟಿ ತಿಂದು ದಿನ ಬೇಕಲ್ಲ ನಿಮ್ಗೆ? ಬೆಳಗ್ಗೆ ಸಾಯಂಕಾಲ 2 ಟೈಮ್ 2 ಟೈಮು ರೊಟ್ಟಿ. ಬೇಜಾರಾಗಲ್ವಾ? ಏನಾಗಲ್ಲ, ಇಷ್ಟ. ಇಷ್ಟ. ರೊಟ್ಟಿ ಇಲ್ಲಾಂದ್ರೆ ಊಟ ಮಾಡಕ್ ಆಗಲ್ಲ. ಆ ಥರ ಆಯ್ತು. ಏನ್ರಿ ಬಗ್ಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿದೆ. ಈ ಚಳಿಲಿ ಕರ್ಕೊಂಡ್ ರೊಟ್ಟಿ ಮಾಡೋಣ, ಹೊಸ ಥರ ಮಾಡೋಣ ಅಂತೇಳಿ ಹೊಸ ಎಕ್ಸ್ಪೀರಿಯನ್ಸು. ನೋಡೋಣ, ನನ್ಗನ್ಸುತ್ತೆ ಹೋಗ್ಸೋ ಚೆನ್ನಾಗಿ ಬರುತ್ತೆ. ಬದನೆಕಾಯಿ ಗೊಜ್ಜು, ಜೋಳದ ರೊಟ್ಟಿ ಯಾವಾಗಾರ ತಿಂದಿದ್ದೀರಾ ಮುಂಚೆ? ಮಾಡ್ತಾ ಇದ್ದೀನಿ ನಾನು. ಪ್ರತಿಭಾ ಅವರು ಹೆಂಗ್ ಬಡಿತಾರೆ ಮಾಡ್ತಾರೆ ಅಂತ ಹೇಳ್ತಿದ್ರು, ನೋಡಿಲ್ಲ ನಾನು. ಇವಾಗ ನೋಡ್ತೀನಿ, ನೋಡ್ಬಿಟ್ಟು ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಒಲೆಯಲ್ಲಿ ಯಾವಾಗಾರ ಊಟ ಮಾಡಿದ್ದೀರಾ ಮುಂಚೆ ಅಂತ ಇಲ್ಲ, ನಮ್ಮ ಅಮ್ಮ ಅವರು ಮಾಡೋರು. ಅವಾಗ ನಮ್ಮ ಅಜ್ಜಿ ಮಾಡ್ಕೊಡೋರು. ಫಸ್ಟ್ ಟೈಮ್ ನೀವು ತಿಂತಿರೋದು ಈ ಥರ ಒಲೆ ಊಟ? ಈ ಬ್ಯಾಂಗ್ಳೂರ್ ಅಂತ ಲೈಫಲ್ಲಿ ಅಡ್ಜಸ್ಟ್ ಆದ್ಮೇಲೆ ಫಸ್ಟ್ ಟೈಮ್. ನನ್ನ ಟರ್ನ್ ಫ್ರೆಂಡ್ಸ್. ಇವಾಗ ಒಲೆ ಓದ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಖಂಡಿತ ವಿಡಿಯೋಗೋಸ್ಕರ ಪ್ರಾಕ್ಟೀಸ್ ಮಾಡಿ ಓದಿರೋದಲ್ಲ. ನಾನು ಹುಟ್ಟಿ ಬೆಳೆದಿದ್ದ ಮನೆಯಲ್ಲಿ, ನನ್ನ ತವ್ರ ಮನೆಯಲ್ಲಿ ಮುಂಚೆ ಇದ್ದಿದ್ದು ಹಳೆ ಮನೆಯಲ್ಲಿ. ಇವಾಗ ಅದಿಲ್ಲ. ಬಟ್ ಮುಂಚೆ ಎಲ್ಲ ಅಂಡೆ ಒಲೆನೇ ಇದ್ದಿದ್ದು. ಸೊ ನಾವು ಸ್ನಾನಕ್ಕೆಲ್ಲ ಉರಿ ಮಾಡಬೇಕಾದ್ರೆ ಅದೇ ಥರನೇ ಮಾಡ್ತಾ ಇದ್ದಿದ್ದು. ಹಂಗಾಗಿ ನನಗೆ ಅಭ್ಯಾಸ ಖಂಡಿತ ಇದೆ. ಸೊ ನೋಡಿ, ನಾನು ರೊಟ್ಟಿ ಬಡಿತಾ ಇದ್ದೀನಿ ಫಸ್ಟ್ ಟೈಮು. ಬಟ್ ಖುಷಿ ಅನ್ನಿಸ್ತಾ ಇತ್ತು, ಚೆನ್ನಾಗಿ ಬಂತು. ಅವರಷ್ಟು ಪರ್ಫೆಕ್ಟಾಗಿ ಅಲ್ದಿದ್ರು ಓಕೆ, ಮ್ಯಾನೇಜ್ ಮಾಡ್ಬೋದು ಅನ್ನೋ ಥರ ಬರ್ತಾ ಇದೆ. ನೋಡ್ತಾ ಇರ್ಬೋದು. ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ನೋಡಿ, ನನ್ನ ರೊಟ್ಟಿಗೆ ಎಷ್ಟು ಅಂಕಗಳನ್ನು ಕೊಡ್ತೀರಾ ಅಂತ. ಸೊ ನೋಡ್ತಾ ಇರ್ಬೋದು ನೀವು. ಪಟ ಪಟ ಬಡಿಯೋಷ್ಟೊತ್ತಿಗೆ ಬಡಿಯೋತ್ತಿಗೆ ನಿಜವಾಗ್ಲೂ ಕೈ ನೋವ್ತಾ ಇರುತ್ತೆ. ಬಿಕಾಸ್ ನಮಗೆ ಪ್ರಾಕ್ಟೀಸ್ ಇರೋದಿಲ್ಲ ಅಲ್ವಾ. ಹಾಗಾಗಿ ಭಾಗ್ಯವರು ಏನೋ ತಮಾಷೆ ಮಾಡ್ತಾಯಿದ್ರು. ಬಟ್ ಅವರು ಇನ್ನೊಬ್ಬರು ಹೇಳ್ತಾಯಿದ್ರು, ಇಲ್ಲ ಚೆನ್ನಾಗೇ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು. ಹೀಗೆ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ರೊಟ್ಟಿ ಬಡ್ಕೊಂಡು, ನಿಜವಾಗ್ಲೂ ಕೋಟಿ ಕೊಟ್ಟರು ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಬಡ್ದಿದ್ದಾದಮೇಲೆ ನೋಡಿ, ಎತ್ತಕ್ಕೂ ಕೂಡ ನೀಟಾಗಿ ಬರ್ತಾಯಿದೆ. ಎಷ್ಟೊತ್ತು ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಕೆಲವೊಂದು ಸತಿ ರೊಟ್ಟಿ ಎತ್ತಿ ಹಾಕೋಕೆ ಹೋದರೆ ಹರ್ಕೊಂಡೇ ಹೋಗ್ಬಿಡುತ್ತೆ. ಬಟ್ ಚೆನ್ನಾಗಿತ್ತು. ಇಲ್ಲಿ ನಾನು ಬಡ್ದಿರೋದಕ್ಕಿಂತ ಅವರು ನಾಚು ಕೊಟ್ಟಿದ್ದಾರಲ್ಲ, ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇವಾಗ ನೀರು ಹಚ್ಕೋತಾ ಇದ್ದೀನಿ. ಮಾಮೂಲಿ ಹೇಗೆ ನಾವು ಮನೇಲೆಲ್ಲ ರೊಟ್ಟಿ ಮಾಡ್ತೀವೋ ಅದೇ ಪ್ರೊಸೆಸಲ್ಲಿ. ಬಟ್ ರುಚಿ ಅಂತೂ 100% ಚೇಂಜ್ ಇತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಗ್ಯಾಸ್ ಮೇಲೆ ಮಾಡೋ ಅಡುಗೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ತಾಗಿತ್ತು. ನನ್ನದೇ ಹೇಳಿದ್ನಲ್ಲ, ಹೊರಗಡೆ ಅಷ್ಟು ಚಳಿಲಿ ಬಿಸಿ ರೊಟ್ಟಿ, ಬೆಣ್ಣೆ ಒಂದು ಮಿಸ್ ಆಗಿತ್ತು ನೋಡಿ. ಬಿಸಿ ರೊಟ್ಟಿ ಹಾಕ್ಕೊಂಡು ಬದನೆಕಾಯಿ ಏನು ಎಕ್ಸ್ಪೀರಿಯನ್ಸ್. ಇನ್ನೊಂದು ಸತಿ ಈಗ ನೋಡ್ತಾ ಇದ್ರೆ ವೀಡಿಯೋನ, ಇನ್ನೊಂದು ಸತಿ ಇವಾಗ ಹೋಗಿ ಮಾಡ್ಕೊಂಡು ತಿನ್ನಬಾರ್ದಾ ಅನ್ನೋ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಸೊ ನನ್ನ ನೆಕ್ಸ್ಟ್ ಇವಾಗ ಭಾಗ್ಯ ಅವರು ಟ್ರೈ ಮಾಡ್ತಾ ಇದ್ದಾರೆ ರೊಟ್ಟಿ ಮಾಡೋಕ್ಕೆ. ಪಾಪ ಅವರೇ ಎಷ್ಟೋ ತನಕ ಇಟ್ಕೊಂಡು ವಿಡಿಯೋ ಎಲ್ಲ ಮಾಡಿ ಇದು ಮಾಡಿದ್ದು. ಅದಾದಮೇಲೆ ಇವಾಗ ರೊಟ್ಟಿ ತಿಂತಾ ಇದ್ದಾರೆ. ನೋಡೋಣ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ ಇವಾಗ. ಬಿಸಿ ರೊಟ್ಟಿ, ಎಣ್ಗಾಯಿ ಗೊಜ್ಜು ಸೂಪರ್ ಆಗಿದೆ. ಖುಷಿ ಆಯ್ತಾ ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ದಕ್ಕೂ? ಚೆನ್ನಾಗಿದೆ. ಪ್ರತಿಭಾ
ಫ್ರೆಂಡ್ಸ್, ರೊಟ್ಟಿ ಮಾಡಿದ್ದಾಯಿತು, ಪಲ್ಯ ಮಾಡಿದ್ದು ಆಯಿತು. ಇವಾಗ ತಿನ್ನೋ ಟರ್ನ್. ಸೊ ತಿಂತಾಯಿದ್ದೀನಿ. ಯಾಕೆ ಹೇಳ್ತೀರಾ, ಅದು ರುಚಿ ಸೂಪರ್ವಾಗಿತ್ತು ಅಂತಲೇ ಹೇಳ್ಬೋದು. ರೆಸಿಪಿನ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಖಂಡಿತ ಈ ಥರ ಏನಾದ್ರು ಅವಕಾಶ ಸಿಕ್ಕಿದರೆ ನೀವು ಕೂಡ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಹೆಂಗಿತ್ತು, ಆಲ್ರೆಡಿ ನೀವು ಯಾರಾದರೂ ಅಡುಗೆ ಮಾಡಿಕೊಂಡು ಒಲೆ ಮೇಲೆ ತಿಂತಾ ಇದ್ದೀರಂದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಕಷ್ಟ ಇರುತ್ತೆ ಹೌದು, ಬಟ್ ಆರೋಗ್ಯ ರುಚಿ ಯಾರ್ದು ಅಲ್ಲ ಅಲ್ವಾ. ಸೊ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ನ ಒತ್ತಿ. ಸೊ ಇಂಥದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್.